ಏನೇ ಪ್ರಾಬ್ಲಮ್? ಸರ್ ಕಡಿತದೆ ಸರ್. ಕಡಿತಿದ್ಯಾ? ಕೆರ್ಕೊಳತ್ತಾನೆ ಸರ್ ಕೈ ಕಡಿದ್ರೆ ಕೆರ್ಕೋಬಹುದು, ಕಾಲ್ ಕೆರೆದ್ರೆ ಕಡ್ಕೋಬಹುದು, ಮೂಗ್ ಕರೆದ್ರೆ ಕರ್ಕೋಬಹುದು, ಬೆನ್ ಕರೆದ್ರೆ ಕೆರ್ಕೋಬಹುದು. ಯೋ ಸಾಕ್ ನಿಲ್ಸಯ್ಯ, ಎಲ್ಲಿ ಕಡಿತಿದೆ ಅಂತ ನೆಟ್ಟಿಗೆ ಹೇಳಯ್ಯ. ಸರ್ ಕಣ್ಣು. ಏನ ಕಣ್ ಕಡಿತಿದೀಯಾ? ಅಯ್ಯ ನಿನ್ ಕಣ್ಣಿಗೆ ನಾನ್ ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ನೋಡ್ದೆ? ಸರ್ ಎದುರುಗಡೆ ಮನೆ ಆಂಟಿ ಕಸ ಗುಡಿಸ್ತಾ ಇದ್ಲ, ಪಕ್ಕದ ಮನೆ ಆಂಟಿ ರಂಗೋಲಿ ಬಿಡ್ತಾ ಇದ್ಲ, ಕೆಳಗಡೆ ಮನೆ ಆಂಟಿ ಬಟ್ಟೆ ಜಾಲಿಸ್ತಾ ಇದ್ಲ, ಮೇಲ್ಗಡೆ ಮನೆ ಆಂಟಿ ಅವ ಆಂಟಿ ಏನು ಮಾಡ್ತಾ ಇರ್ಲಿಲ್ಲ ಸರ್. ಅವ ಆಂಟಿ ಮಗಳು ಡಿಪ್ಸ್ ಹೊಡಿತಾ ಇತ್ತು. ಅಲ್ಲ ಕಡೆಯ, ಏನೋ ಒಬ್ರದ್ ನೋಡಿದ್ರೆ ಏನೋ ಹೇಳ್ಬೋದು, ಬಿಲ್ಡಿಂಗ್ ನಲ್ಲಿ ಇರೋದೆಲ್ಲ ನೋಡ್ಬಿಟ್ಟಿದ್ದಿಲ್ಲ, ಅದಕ್ಕೆ ನಿಂಗೆ ಕಡಿತಿರೋದು. ಏನು ಸರ್? ಕಣ್ಣು. ಹೌದು ಸರ್, ಕಣ್ಣು ಕಡಿತಾ ಇರೋದು. ನಿನ್ ಕಣ್ಣು ನೋಡ್ಬಾರದು, ನೋಡಿ ಹೀಟ್ ಆಗ್ಬಿಟ್ಟಿದೆ. ಅದು ಕೂಲ್ ಆಗ್ಬೇಕು ಅಂದ್ರೆ ಕೂಲ್ ಆಗೋದು ಕನ್ನಡ ಕೊಡ್ತೀನಿ. ಇದನ್ನ ಹಾಕೋ, ಕೂಲ್ ಆಗಿರುತ್ತೆ. ಸಖತ್ತಾಗಿದೆ ಸರ್, ಎಲ್ಲ ಕತ್ಲು ಕಾಣಿಸ್ತದೆ. ಕತ್ಲಲ್ಲೇ ಇರೋದು ಮಜಾ. ಕೊಡು ಪೀಸ್ ಕೊಡು. ಸರಿ ಎಲ್ಲ ಆಗ್ತದೆ ಕಣ್ಣ ಜೇಬ್ಗೆ. ತಗೊಳ್ಳಿ ಸರ್. 500 ರೂಪಾಯಿ ಕೊಡು ಕನ್ನಡದ್ದು. ಈ ಜಾತ್ರೆ ಕನ್ನಡಕಕ್ಕೆ 500 ರೂಪಾಯಿ ಕೊಡ್ಬೇಕಾ? ನಮ್ಮೂರ ಅಮ್ಮಮ್ಮನ ಜಾತ್ರೆಯಲ್ಲಿ 70 ರೂಪಾಯಿ. 70 ರೂಪಾಯಿ ಒಂದ್ 10 ತಂದು ಕೊಡು. ನಿಂತರ ಕಣ್ಣ ಹಾಳಾಗಿರೋ ಪೇಷಂಟ್ ಕೊಡ್ತೀನಿ. ಕೊಡು 500. ಸರಿ ಸರ್, ತಗೊಳ್ಳಿ ಸರ್. ಸರಿ ಆಯ್ತು, ಹೋಗು. ಸರ್ ನಾನಿನ್ ಬರಲ್ಲ. ಮತ್ತೆ ಬರ್ತೀಯಾ? ಹ್ಞೂ ಸರ್. ಮತ್ತೆ ಬರ್ತೀಯಾ? ಹ್ಞೂ ಸರ್. ಸರಿ ಆಯ್ತು, ಹೋಗು. ಏನ ಲೆಗ್ಗಿನ್ಸ ಕಪ್ದ ಕೆಂಪ್ದ? ಸರಿ ಆಯ್ತು, 2 ಒಂದೊಂದು ತಗೊಂಬರ್ತೀನಿ. ಹಂಗೆ ನಂಗೆ 2 ಆಟೋ ತಗೋತೀನಿ. ಕಾಸು ಹಾಕ್ಬಿಡು. ನಮಸ್ತೆ ಸರ್. ನಮಸ್ತೆ. ಅನ್ನಂಗೆ ನಿಮ್ಮ ಹೆಸರು? ನಮನ್. ನಮನ್ ಕ್ಯೂಟ್ ಆಗಿದೆ, ನೇಮು ಕ್ಯೂಟ್ ಆಗಿದೆ. ಅಂದಂಗೆ ನಿಮ್ಮ ಅಪ್ಪನ ಹೆಸರು? ನಕ್ಕನ್. ನಕ್ಕನ್. ಸ್ವೀಟ್ ಫ್ಯಾಮಿಲಿ ಒಳ್ಳೊಳ್ಳೆ ಹೆಸರುಗಳು ಇಟ್ಟಿದ್ದಾರೆ. ಅಂದಂಗೆ ಏನ್ ದೊಡ್ಡ ನಿಮ್ಗೆ? ಸರ್ ತಲೆನೋವು, ನೆಗಡಿ, ಕೆಮ್ಮು, ವಾಂತಿ, ಬೇದಿ, ಕೈ ನೋವು, ಸೊಂಟ ನೋವು, ಆ ನೋವು, ಈ ನೋವು, ಎಲ್ಲ ನೋವು ಸರ್. ಇವಾಗ ಕೊರೋನಾ ಬರೋ ಸಿಂಪ್ಟಮ್ಸ್ ಇದೆ ಸರ್. ಯಾಕೆ ಸರ್ ಯೋಚನೆ ಮಾಡ್ತಿದ್ದೀರಾ? ನಿನ್ಗಿರೋ ಕಾಯಿಲೆಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡ್ತೀನಿ ಸರ್, ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಆಮೇಲೆ ನಾನು ನಿನಗೆ ಹೊಡಿಲಿಲ್ಲ, ನಿನಗೆ ಬಂದಿರೋ ಕಾಯಿಲೆ ಹೊಡೆದಿದ್ದು. ಇನ್ನೊಂದ್ಸಲಿ ಬಂದ್ರೆ ಡಬಲ್ ಡೋಸ್ ಕೊಡ್ತೀನಿ. ಅಂದ್ರೆ ಈಗ ಒಂದ್ ಕಾಯಿಲೆಗೆ 1 ಡೇಟ್ ಕೊಟ್ಟಿದ್ದೀನಿ, ಮತ್ತೆ ಬಂದ್ರೆ ಒಂದ್ ಕಾಯಿಲೆಗೆ 2 ಡೇಟ್ ಕೊಡ್ತೀನಿ. ದಟ್ ಮೀನ್ಸ್ ಡಬಲ್ ಡೋಸ್. ಅಯ್ಯೋ ಸರ್, ನಿಮ್ಮ ಹತ್ರ ಹೊಡ್ಸ್ಕೊಳ್ಳೋ ಬದಲು ನಾನೇ ಹೊಡ್ಕೊತೀನಿ. ನಾ ಬರ್ತೀನಿ ಸರ್. ಕೈ ಹುಷಾರು. ಎಂತ ನನ್ನ ಮಕ್ಕಳೆಲ್ಲ ಬರ್ತಾರಪ್ಪ. ಡಾಕ್ಟ್ರೇ ಯಾಕಮ್ಮ ಹಿಂಗ್ ನೋಡ್ತಾ ಇದೀಯ? ರಾತ್ರೆಲ್ಲ ನನ್ ಗಂಡ ಹೊಡಿತಾನೆ ಡಾಕ್ಟ್ರೇ. ರಾತ್ರಿ ಹೊಡ್ಬಿಟ್ನ ಹೆಂಗಮ್ಮ ಮಾಡ್ದ? ಅಯ್ಯೋ ನಿಲ್ಲಿಸ್ಕೊಂಡ್ ಹೊಡಿತಾನೆ, ಬಗ್ಗಿಸ್ಕೊಂಡ್ ಹೊಡಿತಾನೆ, ಮಲ್ಗಿಸ್ಕೊಂಡ್ ಹೊಡಿತಾನೆ, ಹಿಂದೆ ಹೊಡಿತಾನೆ, ಮುಂದೆ ಹೊಡಿತಾನೆ, ರಾತ್ರೆಲ್ಲ ಪಟ ಹೊಡಿತಾನೆ ಡಾಕ್ಟ್ರೇ. ಅಯ್ಯೋ ಅಷ್ಟೊಂದು ಗೋರ್ವ ಕೊಡ್ತ. ಮತ್ತೆ ಕಲೆಗಳೇ ಕಾಣ್ತಿಲ್ಲ ಡಾಕ್ಟ್ರೇ? ಕಲೆಗಳೆಲ್ಲ ಒಳಗಡೆ ಇದಾವೆ, ತೋರಿಸ್ಲಾ ಡಾಕ್ಟ್ರೇ? ಹೌದಾ? ನೋಡಮ್ಮ, ಇದು ಪೊಲೀಸ್ ಕೇಸ್ ಆಗುತ್ತೆ. ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಡು. ಅಯ್ಯೋ ಕಂಪ್ಲೇಂಟ್ ಇರ್ಲಿ, ಫಸ್ಟ್ ನನಗೆ ಟ್ರೀಟ್ಮೆಂಟ್ ಕೊಡಿ ಡಾಕ್ಟ್ರೇ. ನೋಡು, ಮದ್ವೆಗಿಂತ ಮುಂಚೆ ನನ್ನ ಹೆಂಗಸರಿಗೆಲ್ಲ ಟಿಂಚರ್ ಆಗ್ತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಒಂದ್ ಕೆಲಸ ಮಾಡು, ಆಚೆ ಮೆಡಿಕಲ್ ಅಲ್ಲಿ ಪೇನ್ ಕಿಲ್ಲರ್ ತಗೊಂಡು ನುಂಗ್ಬಿಟ್ಟು 2 ದಿನ ಮಲಿಕೊಂಬಿಡು. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಅವನ್ ಬಂದ್ರೆ ಹೊಡೆದ್ರೆ ಏನ್ ಮಾಡ್ಲಿ ಡಾಕ್ಟ್ರೇ? ನೋಡು, ಅವ್ರು ಹೊಡೆಯಕ್ಕೆ ಬರೋಕಿನ ಮುಂಚೆನೆ ಊಟಕ್ಕೆ ನಿದ್ರೆ ಮಾತ್ರ ಹಾಕಿ ಮಲಗಿಸ್ಬಿಡು. ಒಳ್ಳೆ ಐಡಿಯಾ ಕೊಟ್ರಿ ಡಾಕ್ಟ್ರೇ. ಸರಿ ಆಯ್ತು, ಹೋಗಮ್ಮ. ಡಾಕ್ಟ್ರೇ ಫೀಸ್? ಅಯ್ಯೋ ಫೀಸ್ ಬೇಡ, ಹೋಗಮ್ಮ. ಅಯ್ಯೋ ಯಾಕ ನೊಲಿತಾಳಲ್ಲ. ಫೀಸ್ ಅಂತೆ, ಫೀಸು ನನ್ನ ಹತ್ರನೇ ಇದೆ ಫೀಸ್. ನಿಂದೇನೆಯ ಪ್ರಾಬ್ಲಮ್ಮು? ನನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಬಂದೆ? ನಮ್ಮ ಹಸುಗೆ ಪ್ರಾಬ್ಲಮ್ ಸರ್. ಹಸುನ? ಅದಲ್ಲಿದೆ. ಅದು ಹೊರಗಡೆ ಕಟ್ಟಕ್ ಬಂದಿದ್ದೀನಿ ಸರ್. ಹಸು ಡಾಕ್ಟ್ರು ಪಶುಪತಿ ಅನ್ಕೊಂಡ ನಾನು.
ಮನ್ಸೂರು ಡಾಕ್ಟರ್ ಕಣಯ್ಯ ನಾನು. ಸರ್ ನಂಗೇನು ಗೊತ್ತು ಸರ್, ಡಾಕ್ಟರ್ ಡೆಂಗು ಕುಮಾರ್ ಅಂತ ಇತ್ತು ಹೊರಗಡೆ, ನೋಡ್ಬಿಟ್ಟು ಬಂದೆ. ಕೆಳಗಡೆ DMLT CMLT MBBS ಅವೇನಿಲ್ಲ ಸರ್. ಕುರಿ ಡಾಕ್ಟರ್ ಗಣಿ ಡಾಕ್ಟರ್ ಅಂತ ಗೊತ್ತಾಗಿಲ್ಲ. ತಪ್ಪು ನಿಮ್ದೆ ಸರ್. ಹಂಗಿದ್ರೆ ನಂದೇ ತಪ್ಪ? ಹಾ ಸರ್, 100% ನಿಮ್ದೆ ತಪ್ಪು. ಇವನು ಅವನಪ್ಪ ನಂದೇ ತಪ್ಪು ಅಂತ ಅವ್ನು. ಆಯ್ತು ಕಣಯ್ಯ, ನಂದೇ ತಪ್ಪು. ಬೋರ್ಡ್ ಚೇಂಜ್ ಮಾಡ್ಕೊತೀನಿ. 100 ರೂಪೀಸ್ ಕೊಟ್ಬಿಟ್ಟು ಹೋಗ್ಬಿಡು. 100 ರೂಪಾಯಿ ಫೀಸಾ? ಯಾಕೆ? ಈ ಚೇರ್ ಮೇಲೆ ಕೂತ್ ಮೇಲೆ 100 ಇಕ್ಬಿಡ್ಬೇಕು. ಹಾ ಇಟ್ಬಿಡ್ತೀನಿ. ಹಂಗಂತ ಗೊತ್ತಿದ್ರೆ ನಾ ಹೊಸನೆ ಕರ್ಕೊಂಡ್ಬಂದಿಲ್ಲಿ ಚೇರ್ ಮೇಲೆ ಕೂರ್ತಿದ್ನಲ್ಲ ಸರ್ ನಾನು. ನೀನ್ ಹೇಳೋದ್ ನೋಡಿದ್ರೆ ಹಸುನ ಕರ್ಕೊಂಡ್ಬಂದು ಕುಂಡ್ರಿಸ್ಬಿಡ್ತೀಯ. ಅಷ್ಟೇ ಹೋಗಿ. ಆಯ್ತು ಆಯ್ತು ಸರ್, ಬರ್ತೀನಿ ಸರ್. ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಬರ್ತೀನಿ. ಬರ್ಬೇಡ ಕಣಯ್ಯ. ಅಯ್ಯೋ ಯಾರಪ್ಪ ಇದು? ಇದು ಬೇರೆ ಯಾವ ಹೊಡ್ಕೊಂತ ಇದ್ದಿ? ಇವಳು ಫೋನ್ ಮಾಡ್ತಾಳೆ. ಹಲೋ, ಹಾ ಹೇಳೆ. ಲೇ, ನಿಂಗೆ ಅಡ್ಗೆ ಮಾಡಿಕದೆ ದೊಡ್ಡದು, ಅದ್ರಲ್ಲಿ ಉಪ್ಪು ಜಾಸ್ತಿ ಆಗಿದೆಯಾ ಖಾರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೆ. ತುಪ್ಪ ಹಾಕೊಂಡಿ ತೆಪ್ಪಗ್ ತಿನ್ಬಿಡೆ. ಯಾಕೆ ಹಿಂಗ ಯೋಚಿಸ್ತಿ? ಇಡೇ ಫೋನು. ಎಂತೆಂತರ್ಗೋ ಒಳ್ಳೆ ಹೆಂಡ್ತಿರ್ ಸಿಗ್ತಾರೆ, ಈ ಡಾಕ್ಟರ್ಗಳಿಗೆ ಒಳ್ಳೆ ಹೆಂಡ್ತಿರ್ ಸಿಗಲ್ಲ. ಎಲ್ಲ ನನ್ ಕರ್ಮ. ಡಾಕ್ಟ್ರೆ, ನೀವೇನ್ ಇಲ್ಲಿ? ಇಲ್ಲೇ ಊಟಕ್ಕೆ ಹೋಗಿದ್ದೆ, ಹಂಗೆ ಒಂದ್ ದಮ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನರ್ಸ್ ಬರ್ಲಿಲ್ವಾ? ನರ್ಸ ಅವರು ಬಾಕ್ಸ ತಂದಿದ್ದಾರೆ, ಒಳಗೇನೆ ಊಟ ಮಾಡ್ತಾ ಇದ್ದಾರೆ. ಏನ್ ಡಾಕ್ಟ್ರೆ, ಬೇರೆಯವ್ರಿಗೆ ನೀವೇ ಹೇಳ್ಬೇಕು ತಾನೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಡಾಕ್ಟ್ರಾಗಿ ನೀವೇ ಸಿಗರೇಟ್ ಸೇರ್ತಿದ್ರ ತಪ್ಪು ತಾನೇ ಇದು? ಯಾವ್ದಯ್ಯ ತಪ್ಪು? ಯಾವ್ದು ತಪ್ಪು? ಡಾಕ್ಟರ್ ಆಗ್ಬಿಟ್ರೆ ನಾನೇ ನಿಮ್ ತರ ಮನುಷ್ಯ ಅಲ್ವಾ? ಡಾಕ್ಟರ್ ಆಗಿನ ಮಾತ್ರಕ್ಕೆ ನಾನೇನ್ ಮೇಲಿಂದ ಉದ್ರಿದ್ದೀನ? ನಾನು ತಾಯಿ ಹೊಟ್ಟೆಲೆ ಹುಟ್ಟಿರೋದು. ಎಲ್ರು ಕಷ್ಟ ಅಂತ ಡಾಕ್ಟರ್ ಹತ್ರ ಬರ್ತಾರೆ, ಆದ್ರೆ ಡಾಕ್ಟರ್ ಕಷ್ಟ ಏನು ಅಂತ ಗೊತ್ತೇನೆ ನಿಂಗೆ? ನಾವು ಬೆಳಗ್ಗೆ ಎದ್ರೆ ಹೆಂಡತಿ ಕಾಟ, ಮಕ್ಕಳನ್ನ ಸ್ಕೂಲಿಗೆ ಬಿಡ್ಬೇಕು, ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದ್ರೆ ಇಲ್ಲಿ ಪೇಷಂಟ್ಗಳು ಕಾಟ. ಒಂದೊಂದ್ಸಲಿ ಬೇರೆ ಕಡೆ ಹಾಸ್ಪಿಟಲ್ ಅಲ್ಲಿ ಓಟಿಗಳು ಬೀಳ್ತವೆ, ಅಲ್ಲೋ ಕೆಲಸ ಮಾಡ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಬರ್ಬೇಕು. ಇಲ್ಲಿ ತರಾವರಿ ಪೇಷಂಟ್ಗಳು, ಇವ್ರನ್ನೆಲ್ಲ ನೋಡಿ ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲಿಕೊಳ್ಳೋಣ ಅಂದ್ರೆ ಅಲ್ಲೂ ಬರ್ತಾರೆ. ಸಾರ್ ನನ್ ಮಗಂಗೆ ಕೆಮ್ಮು ಸಾರ್, ಸಾರ್ ನನ್ ಮಗಂಗೆ ನೆಗಡಿ ಸಾರ್ ಅಂತ. ಅದನ್ ಬಿಡು, 1 ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಫೋನ್ ಮಾಡಿ ಸಾರ್ ಎಮರ್ಜೆನ್ಸಿ ಸಾರ್, ಸೀರಿಯಸ್ ಸಾರ್, ಬನ್ನಿ ಸಾರ್ ಅಂತಾರೆ. ನೆಟ್ಟಿಗೆ ನೆಮ್ಮದಿಗೆ ಎಂಟು ಜೊತೆ ಮಲ್ಗೋಕೆ ಬಿಡಲ್ಲ. ಗೊತ್ತಿದೆಯಾ ನೋಡಯ್ಯ, ಚಟ ಮಾಡೋ ತಪ್ಪಲ್ಲ, ಆದ್ರೆ ಅದನ್ನ ಮಿತವಾಗಿ ಮಾಡ್ಬೇಕು. ನಿಮ್ ತರ ಬಾತ್ರೂಮ್ ಹೋಗಕ್ಕೊಂದು, ಟಿಫನ್ಗೊಂದು, ಊಟಕ್ಕೊಂದು ಅಂತ ಯಾವ್ದು ಪ್ಯಾಕೆಟ್ಲೆ ಸಿಗರೇಟ್ ಸೇರ್ತಿರಲ್ಲ, ಅದು ದೊಡ್ಡ ತಪ್ಪು. ಅಯ್ಯೋ ಬಿಟ್ಟಾಕಿ ಡಾಕ್ಟ್ರೆ. ಡಾಕ್ಟ್ರೆ, ನೀವು ದಿನಕ್ಕೆ ಒಂದೇ ಸಿಗರೇಟ್ ಸೇದದ? ಓ ಕಣಯ್ಯ. ಓ ಸೂಪರ್ ಡಾಕ್ಟ್ರೆ, ನಿಮ್ ಆದರ್ಶನ ನಾವೆಲ್ಲರೂ ಪಾಲಿಸ್ತೀವಿ. ನೋಡ್ರಯ್ಯ, ಡಾಕ್ಟರ್ ಹೇಳಿದಾರೆ ದಿನಕ್ಕೆ ಒಂದೇ ಒಂದ್ ಸಿಗರೇಟ್ ಸೇದಬೇಕು. ಒಂದೇ ಒಂದ್ ಸಿಗರೇಟ್ ಸೇದಿ ನಿಮ್ ಆರೋಗ್ಯನೆಲ್ಲ ಕಾಪಾಡ್ಕೊಳ್ಳಿ. ಡಾಕ್ಟ್ರೆ ಬನ್ನಿ ಆಸ್ಪತ್ರೆಗೆ ಹೋಗೋಣ. ಮನೆ ಏನ್ ರೋಗ ಬಂತ ಇವನ್ಗೆ? ಅಲ್ಲ ಕಣಯ್ಯ, ಬೆಳಗೆಲ್ಲ ಬಂದಿದ್ದೆ, ಮತ್ತೇನಾಯ್ತಯ್ಯ ನಿಂಗೆ? ಸರ್ ನಂದು ಎದೊಳ್ತಿಲ್ಲ ಸರ್. ಎದೊಳ್ತಿಲ್ವಾ? ಏನು? ನನ್ ಮತ್ತಿದ್ ಬೆಳ್ಳು ಎದೊಳ್ತಿಲ್ಲ ಸರ್. ಬೆಟ್ಟೆದೊಳ್ತಿಲ್ವಾ? ಎಲ್ಲೆಡೆ ಇದೆ ಬೆಣ್ಣ? ಸೆಟ್ ಫಿಗರ್ ಬುಟ್ಟಿಗೆ ಬೀಳ್ತಾ ಇದೆ, ಎತ್ತಾಕೊಂಡೋಗೋ ಐಡಿಯಾ ಇದೆ. ಅಯ್ಯ ನಿನ್ನ ಐಡಿ ತಂದ್ ಬೆಂಕಿಕ. ಫಸ್ಟ್ ಏನಾಯ್ತು ಹೇಳು. ಸರ್ ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಸೇಟು ಫಿಗರ್ ಇದ್ಲಾ, ನೋಡಕ್ ಒಳ್ಳೆ ಸೆಕ್ಸಿ ಆಗಿದ್ಲಾ, ನಾನ್ ನೋಡಿ ಸ್ಮೈಲ್ ಕೊಡ್ತಾ ಇದ್ಲಾ, ನಾನು ಸ್ಮೈಲ್ ಕೊಡ್ತಾ ಇದ್ದೆ. ಆಗಿದ್ದಾಗ್ಲಿ ಅಂಡಳ ಜಾತ್ರೆ ಮಿಡ್ಲ್ ಫಿಗರ್ ತೋರ್ಸ್ಬಿಟ್ಟೆ ಸರ್. ಮಿಡ್ಲ್ ಫಿಗರ್ ತೋರ್ಸಿದಂಗೆ ಇನ್ನೊಂದ್ ಸ್ಮೈಲ್ ಕೊಡ್ಲಾ, ನಾನು ಸ್ಮೈಲ್ ಕೊಟ್ನಾ, ಹಂಗೆ ಹತ್ರಕ್ ಬಂದು ಸರ್. ಪಕ್ಕಕ್ ಬಂದ ಸರ್, ಅವಾಗ ಒಂದ್ ಸ್ಮೈಲ್ ಕೊಟ್ಲು ಸರ್. ಸ್ಮೈಲ್ ಕೊಡ್ತಾ ಹಂಗೆ ಮಿಡ್ಲ್ ಫಿಗರ್ ಸರ್ರೇ ಮೂರ್ತಾರೆ ಬೆಲ್ಟ. ಸದ್ಯ ಅದನ್ ಮುರ್ತಿಲ್ವಲ್ಲ ನಿನ್ ಪುಣ್ಯ. ಹೆಂಗಾದ್ರೂ ಮಾಡಿ ಬೆಡ್ ಸರಿ ಮಾಡಿ ಕೊಡಿ ಸರ್. ಆಯ್ತು ಕಣಯ್ಯ, ನಿನ್ ಬೆಟ್ಟಿನ ಪೈನ್ ಏನು ಅಂತ ನಂಗೆ ಅರ್ಥ ಆಗೈತೆ. ನೋಡು, ಇದಕ್ಕೆ ಇವಾಗ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಒಂದು ಸಿಟಿ ಸ್ಕ್ಯಾನ್ ಬರ್ಕೊಡ್ತೀನಿ, ಸಿಟಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬ, ಆಯ್ತಾ? ಸರ್ ಹಾ ತಗೊಳಯ್ಯ. ಹುಷಾರು, ಬೆಟ್ಟು ಹೋಗ್ಬಾ. ಇದ್ಯಾಕಪ್ಪ ಕತ್ತಿಂಗ್ ಇಟ್ಕೊಂಡ್ಬಿಟ್ಟಿದ್ಯಾ? ಸರ್ ನಿನ್ನೆ ತಾನೇ ಫಸ್ಟ್ ನೈಟ್ ಆಯ್ತು ಸರ್. ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ಹಂಗೆ ತಲೆನ ದಿಬ್ಬ ಕೊಟ್ಬಿಟ್ಟೆ, ಹಂಗೆ ಹಿಡ್ಕೊಂಡ್ಬಿಡ್ತು ಸರ್. ನೀನ್ ತುಂಬಾ ದುರಾಲೋಚನೆ ಮಾಡಿದ್ಯಾ, ಅದಕ್ಕೆ ನಿನ್ ಕತ್ತಿಂಗ್ ಆಗಿರೋದು.
ಇರು ನಿಂಗೆ ಒಂದ್ ಟ್ಯಾಬ್ಲೆಟ್ ಒಂದ್ ಮುಲಾಮ್ ಬರ್ಕೊಡ್ತೀನಿ. ಸರ್ ಇಂಜೆಕ್ಷನ್ ಹಾಕಿ ಸರ್. ಯೋ ಇಂಜೆಕ್ಷನ್ ಕೊಡೋದು ಏನು ಆಗಿಲ್ಲ ಕಡೆಯ ನಿಂಗೆ. ಸರ್ ಜೇನ್ ಕಿತ್ತಿದ ಮೇಲೆ ಬೆಳ್ ಚಿಕ್ಕದೇ ಇರಕ್ಕಾಗುತ್ತಾ ಸರ್? ಹಾಗೆ ಬಾರ ಹೋದ್ಮೇಲೆ ಬಿಯರ್ ಕುಡದೆ ಇರಕ್ಕಾಗುತ್ತಾ? ಇದೂನು ಹಂಗೆ ಸರ್. ಹಾಸ್ಪಿಟ್ಲಿಗೆ ಬಂದ್ಮೇಲೆ ಇಂಜೆಕ್ಷನ್ ಚುಚ್ಚಿಕೊಳ್ಳದೆ ಹೋಗಕ್ಕಾಗಲ್ಲ ಸರ್. ಚುಚ್ಚಿ ಸರ್. ಏನು ನಿನ್ ಕರ್ಮ, ಕೊಡ್ತೀನಿ ತಗೊಂಡು ಹೋಗ್ಬಿಡು ಆಯ್ತಾ. ಹ ಎಲ್ಲ ಎದೋಳ್ ಮೇಲೆ ಸರ್ ಜನಕ್ ಚುಚ್ಚಲು ಚುಚ್ಚಿ ಅಂದ್ರೆ ದನಕ್ ಚುಚ್ಚಿದ್ರೆ ಚುಚ್ತಿರಲ್ಲ ಸರ್. ಕೂತ್ಕೊ. ನಾನ್ ಟ್ರೀಟ್ಮೆಂಟ್ ಕೊಡೋ ಸ್ಟೈಲೇ ಬೇರೆ. ನಾನ್ ಸ್ಟೈಲ್ ನೋಡ್ಬಿಟ್ಟು ಡಾಕ್ಟರ್ ಸಮೂಹನೇ ಬೆಚ್ಚಿದ್ದಂಗೆ 4 ದಿನ ಅಂಟವು ಅಂತ ಮನೆ ಮಲ್ಕೊಂಡು 5 ದಿನಕ್ಕೆ ಬರ್ತಿಯಲ್ಲ ಅವಾಗ ಟ್ರೀಟ್ಮೆಂಟ್ ಮಾಡ್ತೀನಿ. ಜೊತೆಗೋ ನಿಂಗೇನೆ ಪ್ರಾಬ್ಲಮ್? ಸರ್ ನನಗೆ ಮಕ್ಕಳೇ ಆಗ್ಬಾರ್ದು, ಆ ಥರ ಏನಾದ್ರು ಮಾಡಿ ಸರ್. ಮಕ್ಳೇ ಆಗ್ಬಾರ್ದ? ಮದ್ವೆ ಆಗಿದೆ ನಿಂಗೆ? ಇಲ್ಲ ಸರ್. ಮದ್ವೆ ಆಗದೆ ಹಿಂಗೆಲ್ಲ ಯಾಕೆ ಮಾಡಿಸ್ಕೊತಾ ಇದೀಯಾ? ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಸರ್. ಎಲ್ರಿಗೂ ಅಬರ್ಷನ್ ಮಾಡ್ಸೋಕೆ ತುಂಬಾನೇ ದುಡ್ಡು ಖರ್ಚಾಗ್ತಿದೆ ಸರ್. ಭಲೆ ಕಿಲಾಡಿ ಇದೆಯಾ ಕಡೆ ನೀನು. ನಿಂಗೆ ಅಂತಿದ್ದ ಟ್ರೀಟ್ಮೆಂಟ್ ಕೊಡಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀನಿ. ಕೊಡಿ ಸರ್, ನನಗೂ ಅದೇ ಬೇಕಾಗಿರೋದು. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಸರ್ ಯಾಕೆ ಸರ್ ಸುದ್ದಿಗೆ ಕೂತಿದ್ದೀರಾ? ಗಿಡ ಹೊಡೆದ್ಬಿಟ್ಟು ನರ ಕಟ್ ಮಾಡ್ಬಿಡ್ತೀನಿ. ಮುಂದೆ ನಿಂಗೆ ಮಕ್ಳೇ ಆಗ್ಬಾರ್ದು. ಇಲ್ಲಿ ಅಂತ ನನ್ನ ಮಕ್ಕಳೆಲ್ಲ ಬರ್ತಾರೆ. ನೀನ್ ಬೆಳಗ್ಗೆ ತಾನೇ ಬಂದಿದ್ದೆ ಅಲ್ವಾ? ಓ ಸ್ಕ್ಯಾನಿಂಗ್ ಹೇಳಿದ್ದೆ ಅಲ್ಲ? ಸರಿ ಸರಿ ಸರಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದ? ಮಾಡ್ಸಿಲ್ಲ ಸರ್. ಮತ್ತೆ ಯಾಕೆ ಬಂದೆ? ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಬಸ್ ಹತ್ಕೊಂಡು ಹೋದ್ನಾ, ಬಸ್ಸಲ್ಲಿ ಒಂದು ಸೂಪರ್ ಫಿಗರ್ ನಿಂತಿತ್ತು ಸರ್. ಸರ್ ಅವಳ ಬ್ಯಾಕ್ ಶಾಟ್ ಇಂದ ನೋಡ್ದೆ ಸರ್, ನೋಡ್ತಿದ್ದಂಗೆನೆ ಮಿಡಲ್ ಫಿಗರ್ ಟನ್ ಅಂತ ನಿಂತ್ಬಿಡ್ತು ಸರ್. ಅದಕ್ಕೆ ಸ್ಕ್ಯಾನಿಂಗ್ ಬೇಡ ಏನೂ ಬೇಡ ಅಂತ ಟನ್ ಅಂತ ಬಂದ್ಬಿಟ್ಟೆ ಸರ್. ಟನ್ ಅಂತ ಮಿಡ್ಲ್ ಫಿಗರ್ ಎದ್ಮೇಲೆ ಮನೆಗೆ ಹೋಗ್ಬೇಕು ತಾನೆ, ಇಲ್ಲಿ ಟಪ್ ಅಂತ ಯಾಕೆ ಬರಕ್ ಹೋದೆ? ಸರ್ ಅಲ್ಲಿ ನೋವು ಸರ್. ಎಲ್ಲೋ ಅಲ್ಲಿ ನೋವು ಸರ್. ಓ ಅಲ್ಲವ? ಅಲ್ಲಿ ನೋವು ಅಲ್ಲ, ಇಲ್ಲಿ ನೋವು ಸರ್. ಓ ಆಟಲ್ ನೋವಾ? ಆಟು ಮುಳ ಮುಳ ಆಗ್ತದೆ ಸರ್. ಕೈ ಹಾಕಿ ಕೆರ್ಕೊಳ್ಳೋಣ ಅನ್ಕೊಂಡ್ರೆ ಆಟು ಬೆಟ್ಟಿಗೆ ಸಿಗ್ತಾ ಇಲ್ಲ ಸರ್. ಆಟು ಕುವ ಆಗ್ತದೆ. ಸರ್ ನನ್ಗೊಂದು ಡೌಟ್ ಸರ್. ಯಾವ ನಿನ್ಗೆ ಡೌಟಾ ಅಥವಾ ಆಟ್ ಪೈನ? ಕರೆಕ್ಟ್ ಆಗಿ ಹೇಳ್ಬಿಡು. ಡೌಟ್ ಅದೇನ್ ಕೇಳು ಸರ್. 3 ದಿನದಿಂದ ಹಾಸ್ಪಿಟ್ಲಿಗೆ ಬರ್ತದೆ. ಇಂಥ ಪಕ್ಕದಲ್ಲಿರೋ ಬ್ಯೂಟಿಫುಲ್ ನರ್ಸು ಒಂದು ರಿಯಾಕ್ಷನ್ ಕೊಡ್ತಾರೆ, ಒಂದು ಡೈಲಾಗ್. ಓ ಇವಳ ಇವಳಿಗೆ ಮಾತ್ ಬರಲ್ಲ, ಕಿವಿ ಕೇಳಲ್ಲ. ಮುಗಿರಿ ಸರ್ ಮುಖಕ್ಕೆ. ನನ್ ಮನೆಗ್ ಬರ್ಬೇಕಾರೆ ಹಾಸ್ಪಿಟಲ್ ಹೋಗ್ಬೇಕಾರೆ ಎಲ್ಲ ಫಾಲೋ ಮಾಡ್ತಾನೆ. ನಾಷ್ಟ ಮಾನ ಮರಿದ್ ಏನಿಲ್ಲ. ಏನಮ್ಮ ನಿಂಗ್ ಮಾತ್ ಬರುತ್ತಾ? ಕಿವಿ ಕೇಳುತ್ತಾ? ಸಾರಿ ಸರ್, ನಮ್ಮಂತ ಹುಡ್ಗಿರು ಕೆಲ್ಸ ಕೇಳಕ್ ಹೋದ್ರೆ ಒಂಥರ ನೋಡ್ತಾರೆ. ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಸಿಂಪತಿಗಾದ್ರೂ ಕೆಲ್ಸ ಕೊಡ್ತಾರೆ. ಅದಕ್ಕೆ ಸುಳ್ಳು ಹೇಳ್ಬಿಟ್ಟೆ ಸರ್. ಸಾರಿ ಸರ್, ಕ್ಷಮಿಸ್ಬಿಡಿ. ಟಚ್ ಮಾಡ್ಬಿಟ್ಲು ಸರ್, ಟಚ್ ಮಾಡ್ಬಿಟ್ಟು. ಐ ಲವ್ ಯು ಕಣೆ.